ತಲೆಯಲ್ಲಿ ಇವಾಗ ಬೇಸಿಗೆಗಾಲದಲ್ಲಿ ಜಾಸ್ತಿ ತಲೆಹೊಟ್ಟಿನ ಸಮಸ್ಯೆ ಮತ್ತು ಏನಿನ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ನಾವು ಏನೇ ಮೆಡಿಷನ್ ಹಾಕಿದ್ರೂ ಕೂಡ ಕಡಿಮೆ ಆಗಲ್ಲ. ಜಾಸ್ತಿ ದುಬಾರಿ ಇರುವಂತಹ ಶಾಂಪು ಬಳಸಿದ್ರು ಕೂಡ ಕಡಿಮೆ ಆಗ್ತಿಲ್ಲ. ಏನಿನ ಸಮಸ್ಯೆ ಮತ್ತು ಹೊಟ್ಟಿನ ಸಮಸ್ಯೆ. ಇದನ್ನು ನಾವು ಮನೆಯಲ್ಲೇ ಅರ್ಧ ಗಂಟೆಯಲ್ಲಿ ಕಡಿಮೆ ಮಾಡ್ಕೋಬೋದು. ಅದು ಹೇಗೆ ಸಾಧ್ಯ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಕರ್ಪೂರ ತಗೊಂಡಿದ್ದೀನಿ. ಕರ್ಪೂರವನ್ನು ಬಳಸೋದ್ರಿಂದ ನಿಮ್ಮ ಕೂದಲಿಗೆ ಅನೇಕ ಪ್ರಯೋಜನಗಳಿವೆ. ತಲೆಹೊಟ್ಟು, ತಲೆಯಲ್ಲಿ ಇಚ್ಚಿಂಗ್ ಇದ್ರೂ ಕೂಡ ಕಡಿಮೆಯಾಗುತ್ತೆ ಕರ್ಪೂರನ ಬಳಸೋದ್ರಿಂದ. ನಾವು ಕರ್ಪೂರ ಪೂಜೆಗೆ ಅಷ್ಟೇ ಅಲ್ಲ, ತಲೆ ಹೊಟ್ಟಿನ ಸಮಸ್ಯೆ ಮತ್ತು ಏನಿನ ಸಮಸ್ಯೆಗೆ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಇವಾಗ ನಾನು ಕರ್ಪೂರ ತಗೊಂಡಿದ್ದೀನಿ. ಮನೆಯಲ್ಲಿ ಬಳಸುವಂತಹ ಕರ್ಪೂರನೇ ಯೂಸ್ ಮಾಡಿ. ನೀವಿಲ್ಲ ಪಚ್ಚೆ ಕರ್ಪೂರ ಅಂತ ಏನು ಹೇಳ್ತೀವಿ, ಆ ಕರ್ಪೂರ ಕೂಡ ಯೂಸ್ ಮಾಡ್ಬೋದು. ಕರ್ಪೂರ ಬಳಸೋದ್ರಿಂದ ತಲೆಯಲ್ಲಿ ತುರಿಕೆ ಅಂತ ಏನು ಹೇಳ್ತೀವಿ, ಇಚ್ಚಿಂಗ್ ಅಂತ ಏನು ಕರಿತೀವಿ, ಇಚ್ಚಿಂಗ್ನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಯಾವುದಾದ್ರೂ ಕೊಬ್ಬರಿ ಎಣ್ಣೆ ತಗೋಬೋದು. ನಿಮಗೆ ಎಷ್ಟು ಬೇಕು ಅಷ್ಟು ಕೊಬ್ಬರಿ ಎಣ್ಣೆನ ಬಳಸಿ. ಮೊದಲಿಗೆ ನೀವು 2 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡ್ರೆ ಅದಕ್ಕೆ 2 ಕರ್ಪೂರನ ಬಳಸಿ. ನಾನು ಒಂದು 100 ml ಅಷ್ಟು ಕೊಬ್ಬರಿ ಎಣ್ಣೆನ ತಗೊಳ್ತಾ ಇದ್ದೀನಿ. 150 ml ಆದ್ರೂ ತಗೋಬೋದು. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಕೂದಲು ತುಂಬ ತಿಕ್ಕಿರೋರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನನ್ನ ಕೂದಲು ಸ್ವಲ್ಪ ಜಾಸ್ತಿ ತಿಕ್ಕಿರೋದ್ರಿಂದ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ತಗೊಂಡಿದ್ದೀನಿ. ನೀವು ಫಸ್ಟು ಒಂದು 2 ಟೇಬಲ್ ಸ್ಪೂನ್ಗೆ ಕರ್ಪೂರನ ಬಳಸಿ ಫಸ್ಟ್ ಯೂಸ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ನೀವು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ಈ ಸಮ್ಮರ್ ಟೈಮಲ್ಲಂತೂ ಜಾಸ್ತಿಯಾಗಿ ಡ್ಯಾಂಡ್ರಫು ಮತ್ತು ಏನಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನಿನ ಸಮಸ್ಯೆ ಮತ್ತು ಡ್ಯಾಂಡ್ರಫ್ ಸಮಸ್ಯೆ, ತಲೆ ಹೊಟ್ಟಿನ ಸಮಸ್ಯೆ ಅಥವಾ ತಲೆಯಲ್ಲಿ ಇಚ್ಚಿಂಗಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ಈ ಕರ್ಪೂರನ ನಾನು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ಪುಡಿ ಮಾಡ್ಕೊಳ್ಳಿ. ಒಂದು ಪೇಪರಿಗೆ ಹಾಕ್ಕೊಂಡು ಈ ಥರ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ಈ ಥರ ಬಳಸೋದ್ರಿಂದ ನಿಮಗೆ ಕೂದಲು ಕೂಡ ಉದುರೋದು ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಆದರೆ ತುಂಬ ಹೊತ್ತು ಕೂದಲಿಗೆ ಹಾಕಿ ಬಿಡಬಾರ್ದು. ಇವಾಗ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನಾವು ಎಷ್ಟೋ ದುಡ್ಡು ಕೊಟ್ಟು ತುಂಬ ಬೆಲೆ ಬಾಳುವಂತಹ ಶಾಂಪೂನ ಕೂಡ ಬಳಸ್ತೀವಿ ತಲೆ ಹೊಟ್ಟಿನ ಸಮಸ್ಯೆಗೆ ಮತ್ತು ಏನಿನ ಸಮಸ್ಯೆಗೆ. ಇನ್ನು ಮುಂದೆ ಆ ಥರ ಮಾಡುವ ಅವಶ್ಯಕತೆ ಇಲ್ಲ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮಲ್ಲಿ ನಾವು ಚಿಕ್ಕದಲ್ಲಿರುವಾಗ ನಮ್ಮ ಅಮ್ಮ ಎಲ್ಲ ಈ ಥರ ಬಳಸ್ತಾ ಇದ್ರು ಕರ್ಪೂರ ಹಾಕಿ. ಈ ಥರ ಮಾಡೋದ್ರಿಂದ ಏನು ತಲೆಯಲ್ಲಿ ಮೊಟ್ಟೆ ಅಂತ ಏನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ. ತುಂಬ ಏನೆಲ್ಲ ಇದ್ದಾಗ ತುಂಬ ಕೆತ್ತಾ ಇರುತ್ತೆ. ಅವಾಗ ಈ ಥರ ಮಾಡಿ ನೋಡಿ. ತಕ್ಷಣ ನಿಮಗೆ ಏನಿನ ಸಮಸ್ಯೆ ಕಡಿಮೆ ಆಗುತ್ತೆ. ಇವಾಗ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಲ್ಲ, ಆ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಕರ್ಪೂರನ ಕುಟ್ಟಿ ಪುಡಿ ಮಾಡಿಬಿಟ್ಟು ನೈಸಾಗಿ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆನ. ಚೆನ್ನಾಗಿ ಎಣ್ಣೆಯಲ್ಲಿ ಹೊಂದ್ಕೋಬೇಕು ಕರ್ಪೂರ. ಒಂಚೂರು ಕೂಡ ಇರಬಾರ್ದು ಪೀಸಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಹಾಕೊಳ್ಳೋದ್ರಿಂದ ತಲೆ ಹೊಟ್ಟಿನ ಸಮಸ್ಯೆ ನಿಮಗೆ 1 ವಾರದಲ್ಲಿ ಕಡಿಮೆ ಆಗುತ್ತೆ. ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ಮತ್ತು ಏನಿನ ಸಮಸ್ಯೆ ಅಂತೂ 1 ದಿವಸದಲ್ಲಿ ನಿಮಗೆ ಫುಲ್ ಕಡಿಮೆ ಆಗುತ್ತೆ ತಲೆಯಲ್ಲಿ. ತಲೆ ಹೊಟ್ಟು ಇರುವವರು ನೀವು ವಾರದಲ್ಲಿ 2 ಸರಿ ಬಳಸಬೇಕು ಇದನ್ನು. ಈ ಎಣ್ಣೆನ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಬುಡಕ್ಕೆ ಹಾಕಬೇಕು. ಏನು ನಾವು ಕೂದಲಿನ ಬುಡ ಅಂತೇನು ಹೇಳ್ತೀವಿ, ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿದ್ರೆ ನಿಮಗೆ ತಲೆ ಹೊಟ್ಟಿನ ಸಮಸ್ಯೆ ಮತ್ತು ತುರಿಕೆ ಅಂತೇನು ಹೇಳ್ತೀವಿ, ಇಚ್ಚಿಂಗಿನ ಸಮಸ್ಯೆ ಕೂಡ ಇಲ್ಲ. ಮತ್ತು ಕೂದಲು ಒಳ್ಳೆ ಒಂದು ಹೊಳಪು ಕೂಡ ಬರುತ್ತೆ. ಈ ಕರ್ಪೂರನ ಬಳಸೋದ್ರಿಂದ ಆರೋಗ್ಯವಾಗಿ ಕೂದಲು ಕೂಡ ಬೆಳೆಯಲು ಸಹಾಯ ಮಾಡುತ್ತೆ. ಇವಾಗ ನೋಡಿ, ಕರ್ಪೂರ ಮತ್ತು ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಇದನ್ನು ಕಡಿಮೆ ಉರಿಯಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಮಾಡಬೇಕು ಅಂತನಿಲ್ಲ. ಕರ್ಪೂರ ಎಲ್ಲ ಮೆಲ್ಟ್ ಆಗಬೇಕು ಎಣ್ಣೆಯಲ್ಲಿ, ಚೆನ್ನಾಗಿ ಕರಗಬೇಕು. ಇವಾಗ ನೋಡಿ ಕರಗ್ತಾ ಇದೆ, ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಕೊಬ್ಬರಿ ಎಣ್ಣೆಯಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೋಡಿ, ಇವಾಗ ಚೆನ್ನಾಗಿ ಕರ್ಪೂರ ಒಂಚೂರು ಕೂಡ ಕಾಣ್ತಿಲ್ಲ. ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ಕಾಯಿಸ್ಬೇಕು ಅಂತನಿಲ್ಲ, ಚೆನ್ನಾಗಿ ಮೆಲ್ಟ್ ಆದರೆ ಸಾಕು. ಚೆನ್ನಾಗಿ ತಣ್ಣಗಾದ್ಮೇಲೆ ನೋಡಿ ನಾನು ತಲೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ತಲೆ ಹೊಟ್ಟು ತುಂಬ ಇದೆ ಈ ಬೇಸಿಗೆಗಾಲದಲ್ಲಿ. ಜಾಸ್ತಿಯಾಗಿ ತಲೆ ಹೊಟ್ಟು ಮತ್ತು ಏನಿನ ಸಮಸ್ಯೆ
ಇರೋರಿಗೆ ಒಳ್ಳೆ ಒಂದು ಮನೆಮದ್ದಂತಾನೆ ಹೇಳ್ಬೋದು. ಇದನ್ನ ತಲೆಗೆ ಹಾಕೊಂಡು ಅರ್ಧ ಗಂಟೆ ಬಿಟ್ಟು ಶಾಂಪಲ್ಲಿ ಆದಷ್ಟು ಮೈಲ್ಡ್ ಶಾಂಪೂನ ಬಳಸಿ. ದಪ್ಪವಾದ ಹೊಳೆಯುವ ಕೂದಲಿಗೆ ಕರ್ಪೂರ ಮತ್ತು ತೆಂಗಿನ ಎಣ್ಣೆ ಅತ್ಯುತ್ತಮ ಪರಿಹಾರ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.